ಶಿವಮೊಗ್ಗದ ರಿಪ್ಪನ್ಪೇಟೆ ಪಟ್ಟಣದ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ದೊರೆಯುತ್ತಿರುವ ಆರೋಗ್ಯ ಸೇವೆಗಳ ಸ್ಥಿತಿಯನ್ನು ಪರಿಶೀಲಿಸಲು ಹೊಸನಗರ ತಾಲೂಕು ತಹಶೀಲ್ದಾರ್ ಭರತ್ ರಾಜ್ ದಿಢೀರ್ ದಾಳಿ ನಡೆಸಿದ್ದಾರೆ. ಈ ವೇಳೆ ಆಸ್ಪತ್ರೆಗೆ ಬಂದಿದ್ದ ಹೊರ ರೋಗಿಗಳೊಂದಿಗೆ ಮಾತನಾಡಿದ ಅವರು ಚಿಕಿತ್ಸೆ ಔಷಧಿ ಲಭ್ಯತೆ ಕುರಿತಂತೆ ಮಾಹಿತಿ ಪಡೆದಿದ್ದಾರೆ. ಬಳಿಕ ವೈದ್ಯಾಧಿಕಾರಿಗಳೊಂದಿಗೆ ಚರ್ಚಿಸಿ ಆಸ್ಪತ್ರೆಯ ದಿನನಿತ್ಯದ ಕಾರ್ಯವೈಖರಿ ಹಾಗೂ ಸಿಬ್ಬಂದಿ ನಿಯೋಜನೆ ಬಗ್ಗೆ ವಿಚಾರಿಸಿದರು. ಬಳಿಕ ಒಳ ರೋಗಿಗಳನ್ನು ಭೇಟಿ ಮಾಡಿ ಅವರ ಆರೋಗ್ಯ ಸ್ಥಿತಿ ಹಾಗೂ ನೀಡಲಾಗುತ್ತಿರುವ ಸೇವೆಗಳ ಕುರಿತು ಪರಿಶೀಲನೆ ನಡೆಸಿದ್ದಾರೆ. ರಾತ್ರಿ ವೇಳೆಯ ಚಿಕಿತ್ಸೆ ಕುರಿತು ದೂರನ್ನ ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದರು. ರಾತ್ರಿ ವೇಳೆ ಅಪಘಾತಗಳು ಸಂಭವಿಸಿದಾಗ ಅನುಭವ ಹೊಂದಿದ ವೈದ್ಯರ ಲಭ್ಯತೆ ಕುರಿತ ಪ್ರಶ್ನೆಗೆ ಮುಂದಿನ ದಿನಗಳಲ್ಲಿ ಅಗತ್ಯ ಕ್ರಮ ಕೈಗೊಳ್ಳುವ ಬಗ್ಗೆ ಚರ್ಚೆ ನಡೆಸಲಾಗುತ್ತದೆ ಎಂದಿದ್ದಾರೆ. ಟ್ರೀಟ್ಮೆಂಟ್ ಚೆನ್ನಾಗಿ ಕೊಡ್ತಾ ಇದಾರಲ್ಲ, ಏನು ತೊಂದರೆ ಇಲ್ಲ. ಮಾತ್ರೆ ಗೀತ್ರೆ ಅಂತ ಹೊರಗಡೆ ತಗೊಳ್ಳೋದು ಬೆಳೀತಾ ಇದ್ದಾರ, ಏನು ಎಲ್ಲ ಇಲ್ಲೇ ಸಿಗತ್ತಲ್ಲ. ಲೇಬರ್ ರೂಮ್ ಬೇಡ ಸರ್, ಮತ್ತೆ ಫಂಡ್ ಕೊಡ್ತೀವಿ ಅಂತ ಹೇಳ್ತಾರೆ. ಫೀವರ್ ಜಾಸ್ತಿ ಇರೋದ್ರಿಂದ ಸ್ಟೇಬಲ್ ಮಾಡ್ಕೊಂಡು ಕಳಿಸ್ತೀವಿ. ಸಂಪರ್ಕ ತಗೊಂಡಿದ್ದೀವಿ ಮಧ್ಯಾಹ್ನ ಒಂದು ನಾನು ನಾನೇ ಹೋಗಿದ್ದೆ ಇವತ್ತಿನ ಮಂತ್ಲಿ ಒಂದು 50 ಸ್ಯಾಂಪಲ್ಸ್ ಹೋಗುತ್ತೆ KFDದು. ಡೆಂಗ್ಯೂ ಸ್ಯಾಂಪಲ್ಸ್ ಒಂದು 10-15 ಮತ್ತೆ ಕಾರ್ಡ್ ಟೆಸ್ಟ್ ಎಲ್ಲ ಮಾಡ್ಕೊಂತೀವಿ. ಆ ಥರ ಇದೆ KFD ಸ್ಯಾಂಪಲ್ಸ್ ಹೋಗುತ್ತೆ 50 ತನಕ ಹೋಗುತ್ತೆ. ಹೌದು ಯಾವುದು ಸಸ್ಪೆಕ್ಟ್ ಅಂದರೆ ಪೆಟೆಡ್ಸ್ ಎಲ್ಲ ಕಮ್ಮಿ ಇರ್ಬೋದು, ಓಡಾಡ್ತಿರ್ತಾರಲ್ಲ ಕಳಿಸ್ಕೊಡಿ. ಎಸ್ ಸರ್, ರ್ಯಾಂಡಮ್ ವಿಸಿಟ್ ಅಂತ ಹೇಳಿ ಸರ್. ಇಲ್ಲಿ ನಮ್ಮ ರಿಪ್ಪನ್ಪೇಟೆಯಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದೆ. ಸೊ ಅದಕ್ಕೆ ನಾನು ಹೀಗೆ ರ್ಯಾಂಡಮ್ ಆಗಿ ವಿಸಿಟ್ ಮಾಡಿದೆ. ಇಲ್ಲಿ ಬಂದುಬಿಟ್ಟು ರೋಗಿಗಳಿಗೆ ಚಿಕಿತ್ಸೆ ಕೊಡೋದು ಮತ್ತು ಇಲ್ಲಿ ಇರೋದೆಲ್ಲ ಫೆಸಿಲಿಟೀಸ್ ಬಗ್ಗೆ ಎಲ್ಲ ಗಮನ ಹರಿಸಿದೆ. ಯಾವ ರೀತಿ ಕೊಡ್ತಾ ಇದ್ದಾರೆ ಟ್ರೀಟ್ಮೆಂಟು, ಎಲ್ಲ ಚೆನ್ನಾಗಿದೆಯಾ ಇಲ್ಲ, ಪ್ಲಸ್ ಇದ್ರ ಜೊತೆಗೆ ಡ್ರಗ್ಸು ಯಾವ ಥರ ರೀತಿ ಸ್ಟ್ಯಾಕ್ ಮಾಡಿದ್ದಾರೆ, ಇಟ್ಟಿದ್ದಾರೆ, ವಿದಿನ್ ಎಕ್ಸ್ಪೈರಿ ಇದೆಯಾ, ಏನು ಎಕ್ಸ್ಪೈರ್ ಆಗಿರೋ ಯಾವ್ದಾದ್ರು ಡ್ರಗ್ಸ್ ಇದಾವ ಅಂತೇಳಿ ಎಲ್ಲ ಚೆಕ್ ಮಾಡಿದೆ. ಇದ್ರ ಜೊತೆಗೆ ಲ್ಯಾಬ್ರೇಟ್ರಿಯಲ್ಲೂ ಕೂಡ ಅಲ್ಲಿ ಏನಾದರೂ ತೊಂದರೆ ಇದೆ ಅಂಥೇಳಿ ಅಲ್ಲಿ ಎಲ್ಲ ವಿಚಾರಿಸಿದೆ. ಓವರಾಲ್ ರೋಗಿಗಳು ಎಲ್ಲರಿಗೂ ಒಳ್ಳೆ ಚಿಕಿತ್ಸೆನೇ ಕೊಡ್ತಾ ಇದ್ದಾರೆ. ಪೇಷಂಟ್ಸಿಗೆ ಅಡ್ಮಿಟ್ ಮಾಡಿದವ್ರಿಗೂ ಕೂಡ ಟ್ರೀಟ್ಮೆಂಟ್ ಎಲ್ಲ ಚೆನ್ನಾಗಿ ಆಗ್ತಾಯಿದೆ. ಮತ್ತು ರೋಗಿಗಳು ಎಲ್ಲರೂ ಒಳ್ಳೆ ಸ್ಪಂದಿಸ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಸೊ ಇದಕ್ಕಿಂತ ದೊಡ್ಡದು ಲೈಕ್ ಸ್ಯಾಟಿಸ್ಫ್ಯಾಕ್ಷನ್ ಮತ್ತೇನು ಇರಲ್ಲ, ಯಾಕಂದರೆ ಸರ್ಕಾರದ ಸೌಲಭ್ಯಗಳು ಎಲ್ಲ ಜನರಿಗೆ ತಲುಪ್ತಾ ಇದೆಯಲ್ಲ ಅಂತೇಳಿ ಅದಕ್ಕೆ ಖುಷಿ ಇದೆ. ಸೊ ಬೆಳಗ್ಗೆ ಟೈಮಲ್ಲಿ ಸರಿ ಇದೆ ಸರ್, ರಾತ್ರಿ ಸ್ವಲ್ಪ ತೊಂದರೆ ಇದೆ ಸರ್. ಹಾಂ, ರಾತ್ರಿ ಟೈಮ್ದು ಅದು ಒಂದು ಸ್ವಲ್ಪ ನೋಡಿ ಮಾತಾಡಿ ಅದು ಸರಿಪಡಿಸ್ತೀವಿ. ಅಂದರೆ ಡಾಕ್ಟರ್ ಕೊರತೆ ಇದೆಯಾ ಏನಂತಂದು ಹೇಳಿ. ಬಟ್ ರೆಗ್ಯುಲರಾಗಿ ಡಾಕ್ಟರ್ಸು ಇರೋ ಥರ
ಸ್ವಲ್ಪ ನೋಡಿ ನಾನು ತಿಳಿಸ್ತೀನಿ, ಗಮನ ಹರಿಸ್ತೀನಿ. ಸರ್, ಈ ಏರಿಯಾದಲ್ಲಿ 76 ಹಳ್ಳಿಗಳು ಈ ಒಂದು ಆರೋಗ್ಯ ಕೇಂದ್ರಕ್ಕೆ ವ್ಯಾಪ್ತಿಯಲ್ಲಿ ಬರುತ್ತೆ. ವಿಶೇಷವಾಗಿ ರಿಪ್ಪನ್ಪೇಟೆ ಸುತ್ತಮುತ್ತ ರಸ್ತೆ ಆಘಾತಗಳು ನಡೀತಿರ್ತದೆ. ರಸ್ತೆ ಆಘಾತ ಒಂದು ಸಂದರ್ಭದಲ್ಲಿ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದ್ದರೆ ಡಾಕ್ಟರ್ ಇದ್ದರೆ ಸ್ವಲ್ಪ ಆ ಅಪಘಾತ ಹೊಂದಿದಂಥ ರೋಗಿಗಳಿಗೆ ಅನುಕೂಲ ಆಗ್ತದೆ. ಪ್ರಥಮ ಚಿಕಿತ್ಸೆನೂ ಇಲ್ಲ. ಆ ಒಂದು ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಡಾಕ್ಟರ್ಗಳು ನೈಟಲ್ಲಿ ಇರೋದಿಲ್ಲ, ಇಲ್ಲಾಂದರೆ ಇರ್ತಾರೆ, ಸರ್ವಿಸ್ ಡಾಕ್ಟರ್ಸ್ಗಳು ಇರಲ್ಲ. ಡೆತ್ ಕನ್ಫರ್ಮೇಷನ್ಗೆ ECG ಕಳಿಸ್ತಾರೆ. ಇಲ್ಲಿ ಕನ್ಫರ್ಮೇಷನ್ ಕೊಡೋದಕ್ಕೆ ತುಂಬ ಟೈಮ್ ತಗೊಳ್ತಾರೆ. ಓಕೆ ಅದ್ರ ಬಗ್ಗೆ ನೋಡಿ ಮಾತಾಡ್ತೀನಿ. ಅವಶ್ಯಕತೆ ಇದ್ದರೆ ನಮ್ಮ ಮೇಲೆ ಅಧಿಕಾರಿಗಳಿಗೆ ಗಮನಕ್ಕೆ ತಂದು ಏನಾದರೂ ತೊಂದರೆ ಇದ್ದರೆ ಎಲ್ಲರೂ ಸರಿಪಡಿಸ್ತೀನಿ. ಸರ್, ಅವಶ್ಯಕತೆ ಇದೆ ಸರ್. ಯಾಕಂತ ಹೇಳಿದ್ರೆ ಇಡೀ ಹೊಸನಗರ ತಾಲೂಕಲ್ಲಿ ಅತಿ ಹೆಚ್ಚು ರಸ್ತೆ ಅಪಘಾತ ನಡೆಯೋದು ನಮ್ಮ ರಿಪ್ಪನ್ಪೇಟೆ ವ್ಯಾಪ್ತಿಗೆ ಸರ್. ಏನಿಲ್ಲ ಅಂದರೆ ತಿಂಗಳಿಗೊಂದು 4-5 ಅಪಘಾತದಲ್ಲಿ ಮರಣ ಹೊಂದ್ತಾರೆ. ಅದ್ರ ಬಗ್ಗೆ ತಾವುಗಳು ಒಬ್ಬ ಅಧಿಕಾರಿಯಾಗಿ ನಮ್ಮ ಒಂದು ರಿಕ್ವೆಸ್ಟ್ ಏನಂತ ಹೇಳಿದ್ರೆ, ಅಪಘಾತ ಆದಂಥ ಸಂದರ್ಭದಲ್ಲಿ ತುರ್ತು ಚಿಕಿತ್ಸೆ ಸಿಕ್ಕಿದ್ರೆ ಅವರಿಗೆ ಕೂಡ ಒಂದು ಸ್ವಲ್ಪ ಮಾತಾಡ್ತೀನಿ, ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳ ಮಾತಾಡಿ ಆದಷ್ಟು ಇಮಿಡಿಯೇಟ್ ಆಗಿ ಅವ್ರಿಗೆ ಅಪಘಾತಕ್ಕೆ ಈಡಾದವ್ರಿಗೆ ಚಿಕಿತ್ಸೆ ನೀಡೋ ಥರ ಮಾಡ್ತಾರೆ. ಇಲ್ಲಿ ಏನಂದ್ರೆ ಸರ್, ಪಾಪ ಅವ್ರಿಗೆ ಏನು ಗೊತ್ತಿದೆ ಅಷ್ಟು ಸರ್ವಿಸನ್ನು ಮಾಡ್ತಾರೆ. ಹೌದು, ಅದಕ್ಕಿಂತ ಜಾಸ್ತಿ ಸರ್ವಿಸ್ ಮಾಡ್ಲಿಕ್ಕೆ ಆಗಲ್ಲ ಸರ್. ಈಗ 108 ಅಂತ ಹೇಳಿದ್ರೆ ಇಲ್ಲಿ ಅಧಿಕೃತ ದೊಡ್ಡ ಆಸ್ಪತ್ರೆ ಅಂದ್ರೆ ಶಿವಮೊಗ್ಗ ಮೆಗಾನ್ ಆಸ್ಪತ್ರೆ. ಅಲ್ಲಿ ಕರ್ಕೊಂಡೋಗಿ ಮಿನಿಮಮ್ 1 ರಿಂದ 1.25 ಗಂಟೆ ಬೇಕಾಗ್ತದೆ ಸರ್. ಅವನಿಗೆಲ್ಲ ಫಸ್ಟ್ ಏಡ್ ಎಲ್ಲ ಕೊಟ್ಕೊಂಡು ಆ ಸಂದರ್ಭದಲ್ಲಿ ಏನಾದರೂ ಆ ಒಂದು ಜೀವ ಉಳಿಯುವಿಕೆಗೆ ಹೆಲ್ಪ್ ಆಗ್ಬೇಕಂದ್ರೆ ಒಂದು ಎಕ್ಸ್ಪೀರಿಯನ್ಸ್ ಡಾಕ್ಟರ್ಸ್ಗಳಿದ್ರೆ ಒಂದು ಅನುಕೂಲ ಆಗುತ್ತಲ್ಲ ಅಂತ. ಓಕೆ, ಇಲ್ಲ ಅದ್ರ ಬಗ್ಗೆನೂ ಒಂದು ಸ್ವಲ್ಪ ನೋಡಿ ಮಾತಾಡೋಣ. ನಮ್ಮ ಮೇಲಧಿಕಾರಿಗಳಿಗೆ ಮಾತಾಡಿ ಈ ವಿಷಯ ತಲುಪಿಸಿ ಆದಷ್ಟು ಬೇಗ ಇಲ್ಲಿ ಸೀನಿಯರ್ ಡಾಕ್ಟರ್ಗೆ ಒಂದು ಸ್ವಲ್ಪ ಪೋಸ್ಟ್ ಮಾಡೋ ಥರ, ಪ್ಲಸ್ ನೈಟ್ ಟೈಮು ಕೂಡ ಡಾಕ್ಟರ್ದು ಅವೈಲಬಿಲಿಟಿ ಇರೋ ಥರ ನಾವು ಒಂದು ಸ್ವಲ್ಪ ಗಮನಕ್ಕೆ ತರ್ತೀನಿ ನಾನು ಸೀನಿಯರ್.